ಸೋಷಿಯಲ್ ಮೀಡಿಯಾದ ಒಂದು ಒಂದು ಎಷ್ಟು ಅದರಿಂದ ಒಳ್ಳೇದಿದೆಯೋ ಕೆಟ್ಟದ್ದು ಅಷ್ಟೇ ಇದೆ. ಅದರಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳು ಸತ್ಯ ಇರಲ್ಲ. ಅದರಲ್ಲಿ ಸಾಕಷ್ಟು ಸುಳ್ಳು ಇರುತ್ತೆ, ಕೆಲವೊಂದು ಸತ್ಯನೂ ಇರ್ಬೋದು. ಸತ್ಯ ಸುಳ್ಳನ್ನ ನಾವು ಪರಾಮರ್ಶೆ ಮಾಡ್ತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಕೆಲವು ಟೈಮು ಯಾವುದೋ ಒಂದು ವಿಚಾರಕ್ಕೆ ಉತ್ಪ್ರೇಕ್ಷೆ ಮಾಡಿ ಅಥವಾ ಸುಳ್ಳು ಮೆಸೇಜ್ ಕ್ರಿಯೇಟ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರ್ತಾರೆ. ಅದನ್ನ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ಅದನ್ನ ಸಿಕ್ಕವರಿಗೆಲ್ಲ ನಾವು ಫಾರ್ವರ್ಡ್ ಮಾಡೋದು, ಈ ತರ ಮಾಡೋದ್ರಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಸುಳ್ಳು ಸುದ್ದಿನ ಕ್ರಿಯೇಟ್ ಮಾಡೋದ್ರಲ್ಲಿ ಅದು ಯಾವುದೇ ರೀತಿ ಇರ್ಬೋದು, ಯಾವುದೇ ಒಂದು ಧರ್ಮದ ಬಗ್ಗೆ ಆಗಲಿ ಅಥವಾ ಜಾತಿ ಬಗ್ಗೆ ಆಗಲಿ, ವ್ಯಕ್ತಿ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ಇಶ್ಯೂ ಬಗ್ಗೆ ಆಗಲಿ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಕ್ಕಂಥದ್ದು ಕಾನೂನಲ್ಲಿ ಶಿಕ್ಷಾರ್ಹ ಅಪರಾಧ. ಅದ್ರ ಜೊತೆಗೆ ಕ್ರಿಯೇಟ್ ಮಾಡಿ ಬಿಡೋದ್ರ ಜೊತೆಗೆ ಬಂದಿದ್ದನ್ನ ನಾವು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡ್ತಕ್ಕಂಥದ್ದು ಸಹ ಅಪರಾಧನೇ. ಕೆಲವು ಟೈಮ್ ಮಾತಾಡ್ದ ಅಪರಾಧ ಆದಾಗ ಏನಾಗುತ್ತೆ, ಯಾರು ಫಾರ್ವರ್ಡ್ ಮಾಡಿದ್ದಾರೆ, ಎಲ್ಲಿ ಕ್ರಿಯೇಟ್ ಆಯ್ತು ಅದೆಲ್ಲ ನಮ್ಮ ಇದರಲ್ಲಿ ಡಾಟಾದಲ್ಲಿ ಸಿಗ್ತದಲ್ಲ, ಎಲ್ಲೂ ಹೋಗಲ್ಲ. ದಯವಿಟ್ಟು ಆ ಥರದನ್ನ ಸಪೋಸ್ ಕೆಲವು ಟೈಮ್ ನಿಮ್ಮ ಮೊಬೈಲ್ ಯಾರೋ ಕಳಿಸ್ಬೋದು, ಅದನ್ನ ಸುಮ್ಮನೆ ನೀವು ಸಿಕ್ದವ್ರಿಗೆಲ್ಲ ಫಾರ್ವರ್ಡ್ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ಸಮಸ್ಯೆ ನಿಮಗೂ ಸೃಷ್ಟಿ ಆಗ್ತದೆ. ಸೋಷಿಯಲ್ ಮೀಡಿಯಾ ಬಳಸಬೇಕಾದ್ರೆ ಅತ್ಯಂತ ಜಾಗರೂಕತೆ ಆಗಿರಿ. ಅದು ಬಂದಿರ್ತಕ್ಕಂಥ ವಿಷಯ ಸತ್ಯನ ಸುಳ್ಳನ ಪರಾಮರ್ಶೆ ಮಾಡಿ ಆಮೇಲೆ ನೀವು ಮುಂದುವರಿಬೇಕಾಗತ್ತೆ. ಸುಮ್ಮನೆ ಸಿಕ್ದವ್ರಿಗೆಲ್ಲರಿಗೂ ಫಾರ್ವರ್ಡ್ ಮಾಡಕ್ ಹೋಗ್ಬೇಡಿ. ಮಾಡ್ಬೋದು, ಅದನ್ನ ಮಾಡಬಹುದು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸಾಕಷ್ಟು ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ಕೆಲವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿಬಿಡೋ ಹುಚ್ಚು. ಸತ್ಯನ ಸುಳ್ಳು ಏನೋ ಒಂದು ವಿಡಿಯೋ ಮಾಡಿಬಿಟ್ಬಿಡ್ತಾರೆ, ಲಾಸ್ಟಿಗೆ ಅವರೇ ಸಂಕಷ್ಟಕ್ಕೆ ಸಿಗಾಕೊಳ್ತಾರೆ. ನಮ್ಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೋಷಿಯಲ್ ಮಾನಿಟರಿಂಗ್ ಇದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತಾನೆ ಒಂದಿದೆ. ಎಲ್ಲಾ ಸೋಷಿಯಲ್ ಮೀಡಿಯಾದನ್ನು ನಾವು ವಾಚ್ ಮಾಡ್ತಿರ್ತೀವಿ. ಈ ತರದ ಏನಾದ್ರು ಆಕ್ಷೇಪಾರ್ಹ ಮೆಸೇಜ್ಗಳಿರ್ಬೋದು, ಫೋಟೋಗಳಿರ್ಬೋದು, ಮತ್ತೊಂದಿರ್ಬೋದು, ಅದ್ರಲ್ಲಿ ಬಂತು ಅಂದ್ರೆ ಅದ್ರ ಬಗ್ಗೆ ಗಮನ ಹರಿಸ್ತಿರ್ತೀವಿ. ಆ ತರದ್ ಏನಾದ್ರು ಇದ್ರೆ ಅದ್ರ ಮೇಲೆ ಕೇಸ್ ಮಾಡಿ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಕ್ರಮ ಜರುಗಿಸ್ತಕ್ಕಂಥ ಅವಕಾಶ ಇದೆ. ದಯವಿಟ್ಟು ಅದರ ಹತ್ರ ಯಾವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಆಕ್ಷೇಪಾರ್ಹ ಪೋಸ್ಟರ್ಗಳನ್ನ ಕ್ರಿಯೇಟ್ ಮಾಡಿ ಕಳಿಸ್ತಕ್ಕಂಥದ್ದಾಗ್ಲಿ ಫಾರ್ವರ್ಡ್ ಮಾಡ್ತಕ್ಕಂಥದ್ದಾಗ್ಲಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ಇನ್ನೊಂದು ವಿಚಾರ ಇಲ್ಲಿ ಹೇಳಲೇಬೇಕು. ಇತ್ತೀಚೆಗೆ ನಮ್ಮಲ್ಲಿ ಕೋಲಾರ ನಗರದಲ್ಲಿ ನಮ್ಮ ಈ ಕಡೆ ಶೈಕ್ಷಣ ನಗರ, ಮಹಾಲಕ್ಷ್ಮಿ ಲೇಔಟಲ್ಲಿ ಸ್ವಲ್ಪ ಮನೆ ಕಳ್ತನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ನಾವು ಸಾಕಷ್ಟು ನೈಟ್ ಬಿಟ್ ಹಾಕಿರ್ತೀವಿ, ಓಡಾಡ್ತಿರ್ತೀವಿ. ನಮ್ಮಲ್ಲಿ ಈ ಏರಿಯಾದಲ್ಲಿ ಸಾಮಾನ್ಯಕ್ಕೆ ನೈಟ್ ಮಾರ್ಕೆಟ್ ಹೋಗೋರಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗೋರಿರ್ಬೋದು ಕಂಟಿನ್ಯೂಸ್ ಓಡಾಡ್ತಾ ಇರ್ತಾರೆ. ಅದರಲ್ಲಿ ಕಳ್ಳ ಯಾರು ಒಳ್ಳೆಯವರು ಯಾರು ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ ಇದೆ. ನಮ್ಮ ನೈಟ್ ಬಿಟ್ಟಲ್ಲಿ ಸಿಕ್ಕಿದವ್ರಿಗೂ ನಾವು ಕೇಳ್ತಾ ಇರ್ತೀವಿ, ವಿಚಾರಿಸ್ತಾ ಇರ್ತೀವಿ. ಅದ್ರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ ಇದೆ. ಅದ್ರ ಜೊತೆಗೆ ಸಾರ್ವಜನಿಕರು ಸಹ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೆಲವರೆಲ್ಲ ಈ ಮನೆಗೆ ಬೀಗ ಹಾಕ್ಬಿಟ್ಟು 3-4 ದಿವಸ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಮನೆಗೆ ಬಾಗಿಲಿಗೆ ಯಾವ್ದೋ ಒಂದು ಸಣ್ಣ ಬೀಗ ಹಾಕಿರ್ತಾರೆ, ಗೇಟಿಗೆ ಮಾತ್ರ ಒಂದು ದೊಡ್ಡ ಬೀಗ ಹಾಕಿರ್ತಾರೆ. ಹೊರಗಡೆ ಗೇಟಿಗೆ ಹ್ಯಾಂಗಿಂಗ್ ಲಾಕ್ ಪಟ್ಲಾಕ್ ಬರುತ್ತಲ್ಲ ಅದನ್ನ ಹಾಕಿ 3-4 ದಿವಸ ಮನೆ ಬಿಟ್ಟು ಹೋಗ್ತಾ ಇದ್ದೀರಿ. ಕಳ್ಳರಿಗೆ ಏನಾಗುತ್ತೆ, ಮನೆ ಹೋಗ್ತಾ ಇರ್ತಾರೆ, ನೋಡ್ಬೇಕಾದ್ರೆ ನೀವು ಬೀಗ ಹಾಕಿದ್ದು ಹೊರಗಡೆ ಕಾಣ್ತಂದ್ರೆ ಮನೇಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಅವ್ರಿಗೆ. ಒಂದ್ ದಿವಸ ನೋಡ್ತಾರೆ, ವಾಚ್ ಮಾಡ್ಬಿಟ್ಟು ಮನೆ ನೋಡ್ಬಿಟ್ಟು ಕಳ್ತನ ಮಾಡ್ತಕ್ಕಂಥದ್ದು ನಡೀತಾ ಇದೆ. ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೀವಿ, ಒಂದಲ್ಲ ಒಂದು ಸಿಗ್ತಾರೆ. ಬಟ್ ಮನೆಯಲ್ಲಿ ನೀವು ಬೀಗ ಹಾಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ದಯವಿಟ್ಟು ಯಾರೋ ಹೊರಗಡೆ ಕಾಣಂಗೆ, ಮನೆ ಬಾಗಿಲಿಗಿರ್ಬೋದು ಗೇಟಿಗಿರ್ಬೋದು, ಮನೆ ಕಾಣಂಗೆ ಬೀಗ ಹಾಕ್ಲಿ, ದಯವಿಟ್ಟು ಹೋಗ್ಬೇಡಿ. ಅದ್ರ ಬದಲು ಒಳಗಡೆ ಡೋರ್ ಲಾಕ್ ಮಾಡಿಸ್ಕೊಳ್ಳಿ. ಡೋರ್ ಲಾಕ್ ಮಾಡಿಸ್ಕೊಬಿಟ್ಟು ಬೀಗ ಹಾಕೊಂಡು ಹೋದ್ರೆ ನೀವು ಅಟ್ಲೀಸ್ಟ್ ಅವರಿಗೆ ಕಣ್ಣಿಗೂ ಸ್ವಲ್ಪ ಧೈರ್ಯ ಬರಲ್ಲ, ಮನೆ ಒಳಗಿದಾರೋ ಇಲ್ವೋ ಏನು ಅಂತ ಅವ್ರಿಗೂ ಸ್ವಲ್ಪ ಇದಿರ್ತದೆ. ಅದರಿಂದ ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನಾದ್ರು ನೀವು 3-4 ದಿವಸ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ದಯವಿಟ್ಟು ನಿಮ್ಮಲ್ಲಿ ಮನೇಲಿ ಇರ್ತಕ್ಕಂಥ ವ್ಯಾಲ್ಯೂಬಲ್ ನ ಮನೇಲಿ ಇಟ್ಟು ಹೋಗ್ಬೇಡಿ. ಎಲ್ಲ ಅಥವಾ ಬೇರೆ ನಿಮ್ಮ ಸಂಬಂಧಿಕರು ಮನೇಲಿ ಇರ್ತಕ್ಕಂಥವ್ರ ಮನೇಲಿ ಇಟ್ಟು ಹೋಗಿ. ಅದ್ರ ಜೊತೆಗೆ ಯಾರಿಗಾರು ನಿಮ್ಮ ಸಂಬಂಧಿಕರು ಫ್ರೆಂಡ್ಸ್ಗೂ ಯಾರಿಗಾರು ಮನೇಲಿ ಮಲಗೋಕ್ ಕೇಳ್ಬಿಟ್ಟು ಹೋಗ್ತಕ್ಕಂಥದ್ದು ಒಳ್ಳೇದು. ಯಾಕೆಂದ್ರೆ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿಟ್ಟಿರ್ತೀರಿ.
ಒಂದ್ ದಿವಸ 2 ದಿವಸ ನೀವು ಮೈ ಮರೆತರೆ ಜೀವನ ಪೂರ್ತಿ ದುಡ್ದಿದ್ದು ಕಳ್ಳರ ಪಾಲಾಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಏನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಸಂಪಾದನೆ, ಹಣ ಇರ್ಬೋದು, ಒಡವೆ ಇರ್ಬೋದು, ಮತ್ತೊಂದಿರ್ಬೋದು, ಅದಕ್ಕೆ ಮೊದಲನೇ ರಕ್ಷಕರು ನೀವೇ. ಎರಡನೇದಾಗಿ ನಾವು ಪೊಲೀಸ್ನವ್ರು ಇರ್ತೀವಿ, ಇಲ್ಲ ಅಂತಲ್ಲ, ನಿಮ್ ಜೊತೆ ಯಾವಾಗಲೂ ಇರ್ತೀವಿ. ಬಟ್ ಮೊದಲನೇದಾಗಿ ನಾವು ನಮ್ಮ ವಸ್ತುಗಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಹಂಗೂ ಕೈ ಮೀರಿ ಹೋದ್ರೆ ನಾವು ಪೊಲೀಸ್ನವ್ರು ಇರ್ತೀವಿ, ನಿಮ್ ಜೊತೆ ಸದಾ ನಾವು ನಿಮ್ಮ ಆಸ್ತಿ ಪಾಸ್ತಿ ರಕ್ಷಣೆಗೆ ನಾವು ಇದ್ದೇ ಇರ್ತೀವಿ. ಹಾಗೇನೆ ಮನೆಗೆ ಬೀಗ ಹಾಕಿ ಹೊರಗಡೆ ಹೋದಾಗ ಅಟ್ಲೀಸ್ಟ್ ಅಕ್ಕಪಕ್ಕದವ್ರಿಗೆ ಗೊತ್ತಿರಲ್ಲ, 4-5 ದಿವಸ ಹೊರಗಡೆ ಹೋಗಿರ್ತಾರೆ, ಪಕ್ಕದವ್ರು ಕೇಳಿದ್ರು ಗೊತ್ತಿಲ್ಲ. ಕೆಲವು ಟೈಮ್ ಅವ್ರಿಗೆ ಪಕ್ಕದವರಿಗೆ ಸೌಂಡ್ ಆಗುತ್ತೆ, ಮತ್ತೊಂದು ಗೊತ್ತಾಗುತ್ತೆ, ಮನೆಯಲ್ಲೇ ಯಾರೋ ಬಂದಿರ್ಬೋದು ಅಂತ ತಿಳ್ಕೊಂಡಿರ್ತಾರೆ ಅವ್ರು. ಯಾರು ಕೇಳ್ತಾನೆ, ಅಟ್ಲೀಸ್ಟ್ ನೀವು ಅಕ್ಕಪಕ್ಕದವರಿಗೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಮಾಹಿತಿ ತಿಳಿಸಿದ್ರೆ ನಿಮ್ಮ ನಂಬಿಕಸ್ಥರಿಗೆ ಗಮನ ಹರಿಸ್ತಾರೆ. ಅವರು ಬಂದಾಗ ಈ ತರ ಏನಾದ್ರು ಆಯ್ತು ಅಂದ್ರೆ ಅವ್ರ ಗಮನದಲ್ಲೂ ಇರುತ್ತೆ, ಗಮನ ಹರಿಸ್ತಾರೆ. ದಯವಿಟ್ಟು ಆ ತರ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಹೊರಗಡೆ ಕಾಣಂಗ್ ಬೀಗ ಹಾಕ್ಬೇಡಿ. ನಿಮ್ಮ ಬೆಲೆ ಬಾಳೋ ವಸ್ತುಗಳನ್ನ ಬೇರೆ ಬ್ಯಾಂಕಿಂಗ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೇದು. ಹಾಗೆ ನಿಮ್ಮ ಸಂಬಂಧಿಕರ ಫ್ರೆಂಡ್ಸ್ನ ಬಳಸ್ಕೊಳ್ತಕ್ಕಂಥದ್ದು ಒಳ್ಳೇದು. ಮಾಡ್ಬೋದಾ ಇದನ್ನ? ಯಾರು ರೆಸ್ಪಾನ್ಸ್ ಇಲ್ಲ. ನಿಮ್ಮಿಂದ ಏನಾದ್ರು ಇದೆಯಾ ಹೋಗ್ಲಿ, ಏನ್ ಮಾಡ್ಬೋದು ಅಂತ ನಿಮ್ಮ ಸಜೆಷನ್? ಬರೀ ನಾವು ಒಂದ್ ಕಡೆ ಹೇಳ್ತೀವಿ, ಯಾಕಂದ್ರೆ ಎಲ್ಲರಿಗೂ ಬೋರ್ ಆಗ್ತದೆ ಅಂತ ಕಾಣುತ್ತೆ. ಸೇಫ್ಟಿ ನಾವು ಎಲ್ಲ ಮಾಡಬೇಕು. ಸೇಫ್ಟಿ ನಾವು ಮಾಡಿದ್ರೆ ಸೆಕೆಂಡ್ ಪೊಲೀಸ್ ಹೊಡೋದು ನಮ್ಮ ಜೊತೆನಲ್ಲಿ ಕೈ ನಮಗೆ ತಿಳಿಸಿದ್ರು ಸಾಕು. ಕೊನೆಗೆ ನಾವು ಹೋಗ್ತಿದೀವಿ, ರಜಾ 3 ದಿನ 6 ದಿನ ಹೋಗ್ತಿದೀವಿ. ಆಮೇಲೆ ಇನ್ನೂ ಒಂದು ನಮ್ಮಲ್ಲಿ ಅದು ಇದೆ, ನೈಟ್ ಬಿಟ್ ನಾವು ಕಂಪಲ್ಸರಿ ಲಾಕ್ಡ್ ಹೌಸ್ ವಿಸಿಟ್ ಮಾಡಕ್ ಕಳಿಸ್ತೀವಿ. ಕೆಲವ್ರಿಗೆ ಗೊತ್ತಾಗಿರಲ್ಲ. ಹಂಗೇನಾದ್ರು 3-4 ದಿವಸ ನೀವು ಹೊರಗಡೆ ಹೋಗ್ತೀರಿ, ಬೀಗ ಹಾಕೊಂಡು ಹೋಗ್ತಿದ್ರೆ ಫಸ್ಟ್ ಬೀಗ ಹಾಕಿ ಹೋಗ್ಬೇಡಿ. ಕಾಣಂಗೆ ಒಳಗಡೆ ಡೋರ್ ಲಾಕ್ ಹಾಕಿ, ನಾವು ಹಿಂಗಿರಲ್ಲ ಅಂತೇಳಿ ನಮ್ಗೊಂದು ಇಂಟಿಮೇಷನ್ ಕೊಡಿ, ನಾವು ನೈಟ್ ಬಿಟ್ ನಲ್ಲಿ ಕಳಿಸ್ಬಿಟ್ಟು ಅದನ್ನ ವಾಕ್ ಮಾಡಿಸ್ತೀವಿ. ಅದನ್ನಾದ್ರು ಮಾಡಿ ಹೋಗ್ಬೇಕಾಗ್ತದೆ. ದಯವಿಟ್ಟು ಅದನ್ನ ಮಾಡಿ. ಅದ್ರ ಜೊತೆಗೆ ಸಾಧ್ಯ ಆದ್ರೆ ಇತ್ತೀಚೆಗೆಲ್ಲ ಏನೊಂದು 10-15 ಸಾವಿರ ಕೊಟ್ರೆ CC ಕ್ಯಾಮ್ರಾಗಳು ಬರುತ್ತೆ. ಮ್ಯಾಕ್ಸಿಮಮ್ ಒಂಚೂರು ನಿಮ್ಮ ಮನೆಗಳಿಗೆ CC ಕ್ಯಾಮ್ರಾ ಹಾಕ್ಸ್ಕೊಳ್ಳಿ. ಒಂದು CC ಕ್ಯಾಮ್ರಾ ಇದ್ರೆ ಕಳ್ಳರಿಗೂ ಸ್ವಲ್ಪ ಅಳುಪಿದ್ದೇ ಇರುತ್ತದೆ, ಸ್ವಲ್ಪ ಹಿಂಜರಿಕೆ ಬಂದೇ ಬರುತ್ತೆ. CC ಕ್ಯಾಮ್ರಾ ಇದ್ರೆ ಅಷ್ಟು ಧೈರ್ಯ ಬರಲ್ಲ. ಅಟ್ಲೀಸ್ಟ್ ಹಂಗ ಏನಾದ್ರು ಆದ್ರೂ ನಮ್ಗೆ ಪೊಲೀಸ್ನವ್ರಿಗೆ ಅದರಿಂದ ಒಂದು ಪತ್ತೆ ಮಾಡ್ಲಿಕ್ಕೆ ಒಂದು ಕ್ಲೂ ಸಿಗ್ತದೆ. ಯಾರು ಮಾಡಿದ್ದಾರೆ, ಯಾರು ಕಳ್ತನ ಮಾಡಿರ್ಬೋದು ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ಎಲ್ಲರನ್ನು ಇದ್ರ ಬಗ್ಗೆ ಸಹ ಆಲೋಚನೆ ಮಾಡಬೇಕು. ಮುಂಚೆ ಇದ್ದಂಗೆ CC ಕ್ಯಾಮ್ರಾಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ. 10-15 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಸಾಕು, ಕ್ಯಾಮ್ರಾ ಹಾಕ್ಸ್ಕೋಬಹುದು. ಸ್ವಲ್ಪ ನೀಟಾಗಿರೋ ಕ್ಯಾಮ್ರಾ ಹಾಕ್ಸ್ಕೊಬಿಟ್ಟು ನಿಮ್ಮ ಮನೆಯನ್ನ ಸೇಫ್ಟಿ ಇಡೋದ್ರ ಜೊತೆಗೆ ಪೊಲೀಸಿಗೂ ಸಹ ಇದರಿಂದ ಸಹಕಾರ ಆಗ್ತದೆ. ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಮತ್ತೆ ಜೊತೆಗೆ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಎರಡಕ್ಕೂ ಸಹ ಸಾಧ್ಯ ಆಗ್ತದೆ. ದಯವಿಟ್ಟು ಇದ್ರ ಬಗ್ಗೆನೂ ಸಹ ಎಲ್ಲರೂ ಆಲೋಚನೆ ಮಾಡಿ. ಜೊತೆಗೆ ಕ್ಯಾಮ್ರಾ ಹಾಕೋದನ್ನು ನೀವು ಬರೀ ಗೇಟ್ ಹಾಕೋದಲ್ಲ, ರೋಡ್ ಕಾಣಂಗೂ ಹಾಕೊಳ್ಳಿ. ಯಾಕೆಂದ್ರೆ ರೋಡಲ್ಲಿ ಯಾವ ವೆಹಿಕಲ್ ಬಂದ್ರು, ಯಾರು ಬಂದ್ರು, ಹೆಂಗ್ ಬಂದ್ರು, ಮತ್ತೆ ಯಾವ ಕಡೆ ಹೋದ್ರು ಅನ್ನೋದು ಸಹ ಕಾಣ್ಬೇಕಾಗತ್ತೆ. ಬರೀ ಒಳಗಡೆ ಗೇಟ್ ಹಾಕೊಂಡು ಅಥವಾ ಒಳಗಡೆ ಹಾಕೊಂಡ್ರೆ ಉಪಯೋಗ ಆಗಲ್ಲ. ರೋಡ್ ಸ್ವಲ್ಪ ಕಾಣ್ಲಿಕ್ಕೆ ಹಾಕೊಳ್ಳಿ. ಇದರಿಂದ ನಿಮ್ಗೂ ಸೇಫ್ಟಿ ಇರುತ್ತೆ, ಪೊಲೀಸ್ನವರು ಸಹ ಪತ್ತೆ ಮಾಡ್ಲಿಕ್ಕೆ ಸಹಕಾರಿಯಾಗುತ್ತೆ. ಬಗ್ಗೆ ಒಂದು ಪಾಯಿಂಟ್ ಆದ್ರೆ, ಮೊಹಲ್ಲಾ ಸಭೆ ಅಂತ ಹಾಕಿದೀವಿ. ನಿಮ್ಮ ಮೊಹಲ್ಲಾದಲ್ಲಿ ಏನೇ ಸಮಸ್ಯೆ ಇದ್ರೂ ನಮ್ಗೆ ಕಾಲ್ ಮಾಡಿ. ನಾವು ಪ್ರತಿ ಒಂದು ಏರಿಯಾಕ್ಕೂ ಒಬ್ಬ ಬೀಟ್ ಮೆಂಬರ್ಸ್ ನಾವು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ನೇಮಕ ಮಾಡಿದೀವಿ. ಅವ್ರನ್ನ ನಿಮ್ ಭೇಟಿ ಬಂದಾಗ ಅವ್ರ ನಂಬರ್ ತಗೊಳ್ಳಿ, ನಮ್ ನಂಬರ್ ತಗೊಂಡಿರಿ. ಸಪೋಸ್ ಯಾವ್ದು ನಿಮ್ಗೆ ಒಳ್ಳೆಯಲಿಲ್ಲ, ಇಮಿಡಿಯೇಟ್ 112 ಕಾಲ್ ಮಾಡಿ. 10 ನಿಮಿಷದ ಒಳಗಡೆ ನೀವೇನು ಕಾಲ್ ಮಾಡಿರ್ತೀವಿ ಆ ಸ್ಪಾಟಿಗೆ ನಮ್ಮವರೆಗೂ ಬರ್ತಾರೆ. ಯಾವುದೇ ಸಮಸ್ಯೆ ಇರ್ಬೋದು, ದಯವಿಟ್ಟು ಇದನ್ನ ಮರಿದಲ್ಲೇ ಮಾಡಿ. ಕರೆಕ್ಟ್ ಟೈಮ್ ಏನಾಗುತ್ತೆ, ಯಾವ್ದೋ ಒಂದು ಅಪರಾಧ ಆಗಿರುತ್ತೆ, ಯಾರಿಗೆ ಫೋನ್ ಮಾಡ್ಬೇಕು, ಯಾರಿಗೆ ಫೋನ್ ಮಾಡ್ಬೇಕು, ಫೋನ್ ಮಾಡಿ, ಅವ್ರು ಫೋನ್ ಮಾಡಿ, ಇವ್ರು ಫೋನ್ ಮಾಡಿ ಡಿಲೇ ಆಗ್ತದೆ. ಅದರಿಂದ ದಯವಿಟ್ಟು ನಿಮ್ಮ ಫಸ್ಟ್ ನಿಮ್ಮ ಏರಿಯಾಗೆ ಬೀಟ್ ಕಾನ್ಸ್ಟೇಬಲ್ ನೇಮಕ ಮಾಡಿರ್ತೀವಿ, ಅವ್ರದ್ದು ನಂಬರ್ ಇಟ್ಕೊಳ್ಳಿ. ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳು ನಮ್ದು ನಂಬರ್ ಇಟ್ಕೊಳ್ಳಿ, ಸ್ಟೇಷನ್ ನಂಬರ್ ಇಟ್ಕೊಂಡಿರಿ. ಲಾಸ್ಟಿಗೆ ಎಲ್ಲ ಮೀರರು 112 ನಂಬರ್ ನೆನಪಲ್ಲಿ ಇಟ್ಕೊಂಡಿರಿ. ಮಾಡ್ಬೋದಾ?
ಇಷ್ಟು ಕೋಆಪರೇಟ್. ಯಾವುದೇ ಅಪರಾಧಗಳಿರಲಿ ನಿಮ್ ಗಮನಕ್ಕೆ ಬಂತು ಅಂದ್ರೆ ಫೋನ್ ಮಾಡಿ ಮಾಹಿತಿ ಕೊಡಿ. ನಿಮ್ಮ ಇಂಥವ್ರು ಹೇಳಿದ್ರು ಅಥವಾ ಈ ಥರದ್ದು ನಾವು ಮಾಹಿತಿ ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ. ನಿಮ್ಮ ಹೆಸರನ್ನ ನಿಮ್ಮ ಮಾಹಿತಿನ ಗೌಪ್ಯವಾಗಿ ಇಡ್ತೀವಿ. ದಯವಿಟ್ಟು ಅದನ್ನ ಮಾಹಿತಿ ಕೊಡ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಜೊತೆ ಪೊಲೀಸ್ ಇಲಾಖೆ ಜೊತೆ ಸಹಕಾರ ಮಾಡಿ. ಇನ್ನೇನಾವಿಗೆ ನಿಮ್ಮ ಕೇಳಂಥದ್ದು ಯಾವುದೇ ವಿಚಾರ ಇರ್ಬೋದು. ಸರ್, ನಮ್ಮ ಏರಿಯಾದಲ್ಲಿ ಮಟ್ಟ ಆನ್ಲೈನಲ್ಲಿ ಬರ್ತಾರೆ. ಅದು ಒಂದು ಇನ್ನೊಂದು ವಿಚಾರ, ಅದನ್ನು ನಾನು ಬಿಟ್ಟಿದ್ದೆ. ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ಈಗ ಇತ್ತೀಚೆಗೆ ನಿಮ್ಮ IPL ಮ್ಯಾಚ್ ಸ್ಟಾರ್ಟ್ ಆಗಿದೆ. IPL ಮ್ಯಾಚ್ ಸ್ಟಾರ್ಟ್ ಆಗಿರೋದ್ರಿಂದ ಕ್ರಿಕೆಟ್ ಬೆಟ್ಟಿಂಗ್ ಇದರಿಂದ ಏನಾಗ್ತಾ ಇದೆ ಅಂದ್ರೆ